Hello everyone, welcome to our Veranda Kannada YouTube channel. This is Ashwini Friends, most expected reasoning questions ಅನ್ನ ಟಾಪಿಕ್ ವೈಸ್ ನಾನು ಮಾಡ್ತಾ ಹೋಗ್ತೀನಿ. ಎಲ್ಲ ಒಂದು ಕ್ವೆಶನ್ಸ್ನ ನೀವು ನೋಡ್ಕೊಂಡು ಹೋದ್ರಿ ಅಂದರೆ 100% ಪ್ರಿಲಿಮ್ಸ್ನ ಚೆನ್ನಾಗಿ ಮಾಡ್ತೀರಾ. ಬಟ್ ಏನು ಅಂತಂದರೆ ಟೈಮ್ ಮ್ಯಾನೇಜ್ಮೆಂಟ್ ನಿಮಗೆ ಗೊತ್ತಾಗಬೇಕು ಅಂದರೆ ಮಾಕ್ ಟೆಸ್ಟ್ಗಳನ್ನು ಬರೀಬೇಕು. ಓಕೆ, ಮಾಕ್ ಟೆಸ್ಟನ್ನು ಎಷ್ಟು ಬರೀತೀರೋ ಅಷ್ಟು ಚೆನ್ನಾಗಿ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ಹೇಗೆ ಕ್ವೆಶನ್ಸ್ನ ಸಾಲ್ವ್ ಮಾಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಪ್ರತಿ ಒಂದು ಟಾಪಿಕ್ ಮೇಲೂ ಕೂಡ ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ನ ತೊಗೊಂಡ್ಬಿಟ್ಟು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಪಜಲ್ಸ್ನ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಆಲ್ಫಾ ನ್ಯೂಮರಿಕ್ ಸಿರೀಸ್ನ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತೀವಂತೆ. ಅದಕ್ಕಿಂತ ಮುಂಚೆ ಯಾರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಂಡ್ ಪ್ರೆಸ್ ದ ಬೆಲ್ ಐಕಾನ್ ಟು ಗೆಟ್ ಫರ್ದರ್ ನೋಟಿಫಿಕೇಶನ್ಸ್. ಆ್ಯಂಡ್ ಆಲ್ಸೋ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗ್ಬಿಟ್ಟು ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಫಸ್ಟ್ ಕ್ವೆಶನ್, ಒಂದು ಸೀರೀಸ್ನ ಕೊಟ್ಟಿರ್ತಾರೆ, ಅದರಲ್ಲಿ ಸಿಂಬಲ್ಸ್ ಇರುತ್ತೆ, ಆಲ್ಫಾಬೆಟ್ಸ್ ಇರುತ್ತೆ, ನಂಬರ್ಸ್ ಇರುತ್ತೆ. ಇದೆ ಆಲ್ಫಾ ನ್ಯೂಮರಿಕ್ ಸಿರೀಸ್. ಓಕೆ, ಫಸ್ಟ್ ಕ್ವೆಶನ್ ಏನು ಕೇಳಿದ್ದಾರೆ. ಆ್ಯಂಡ್ ಈ ಎಲ್ಲ ಕ್ವೆಶನ್ಸು ಕೂಡ ನಿಮಗೆ ತುಂಬ ರಿಪೀಟೆಡ್ ಆಗಿರ್ತಕ್ಕಂಥದ್ದು. ಲೈಕ್ ಸೇಮ್ ಕ್ವೆಶನ್ಸ್ ಬರುತ್ತೆ ಅಂತ ಅಲ್ಲ, ಸೇಮ್ ಟೈಪ್ ಆಫ್ ಕ್ವೆಶನ್ಸ್ ಬರುತ್ತೆ ಅಂತ. ಸೆಂಟೆನ್ಸ್ ಕ್ವೆಶನಲ್ಲಿ ಏನು ಕೇಳಿದಾರಲ್ವಾ ಅವನ್ನೇ ಅವ್ರು ಕೇಳ್ತಾ ಹೋಗ್ತಾರೆ ಅನ್ನೋ ಮೀನಿಂಗ್ ಕ್ಲಿಯರ್, ಅದನ್ನ ಅರ್ಥ ಮಾಡ್ಕೊಳ್ಳಿ. ಎಸ್, ವಿಚ್ ಆಫ್ ದ ಫಾಲೋಯಿಂಗ್ ಎಲಿಮೆಂಟ್ ಈಸ್ ಎಕ್ಸಾಕ್ಟ್ಲಿ ಇನ್ ದ ಮಿಡಲ್ ಆಫ್ first vowel in this series from the left side and 5 in the above arrangement. First vowel ಲೆಫ್ಟ್ ಸೈಡ್ ಇಂದ ಯಾವ್ದಿರೋದು 5, ಸರಿನಾ? ಅದಾದ್ಮೇಲೆ 5 ಎಲ್ಲಿದೆ? ಇಲ್ಲೇ ಇದೆ, ಹೌದಾ? ಸೊ ಇದರ ನಡುವೆ ಬರ್ತಕ್ಕಂಥ ಮಿಡಲ್ ಎಲಿಮೆಂಟ್ ಯಾವುದು ಅಂತ ಕೇಳಿದ್ದಾರೆ. ಎಫ್. ಎಷ್ಟು ಈಸಿ ಇದೆ ನೋಡಿ, ಕ್ವೆಶನ್ ಅರ್ಥ ಮಾಡ್ಕೋಬೇಕಷ್ಟೆ. ಹೌ ಮೆನಿ ಸಚ್ ಸಿಂಬಲ್ಸ್, ಎಷ್ಟು ಸಿಂಬಲ್ಸ್ ಇದಾವೆ, ಅವು ಯಾವ ಥರ ಇರಬೇಕು? ದೇರ್ ಇನ್ ದ ಎಬೋ ಅರೇಂಜ್ಮೆಂಟ್ ಈಚ್ ವಿಚ್ ಈಸ್ ಇಮಿಡಿಯೇಟ್ಲಿ ಪ್ರೆಸಿಡೆಡ್. ನಿಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಪ್ರೆಸಿಡೆಡ್ ಅಂದರೆ ಪ್ರೀವಿಯಸ್ ಅಂತ, ಅಂದರೆ ಹಿಂದೆ, ಸರಿನಾ? ಫಾಲೋಡ್ ಅಂದರೆ ನೆಕ್ಸ್ಟ್ ಅಂತ ತಗೊಳ್ಳಿ. ಪ್ರೆಸಿಡೆಡ್ ನೆನ್ಪಿಟ್ಕೊಳ್ಳಿ, ಪ್ರೀವಿಯಸ್ ಅಂತ ಫಾಲೋಡ್ ನೆನಪಾಗುತ್ತೆ. preceded by a consonant ಇರಬೇಕು, ಬಟ್ ನಾಟ್ ಇಮಿಡಿಯೇಟ್ಲಿ ಫಾಲೋಡ್ ಬೈ ಎ ಓವೆಲ್. ಸಿಂಬಲ್ ಹಿಂದೆ ಕಾನ್ಸೋನೆಂಟ್ ಇರಬೇಕು, ಆದ್ರೆ ನೆಕ್ಸ್ಟ್ ಓವೆಲ್ ಇರೋ ಹಾಗಿಲ್ಲ. ನೆಕ್ಸ್ಟ್ ಏನಿರ್ಬೋದು? ಅದು ಕಾನ್ಸೋನೆಂಟ್ ಇರ್ಬೋದು, ಅಥವಾ ಸಿಂಬಲ್ಲೇ ಇರ್ಬೋದು, ಅಥವಾ ನಂಬರ್ ಇರ್ಬೋದು, ಆದ್ರೆ ಓವೆಲ್ ಇರಬಾರ್ದು. ಇಲ್ಲಿದೆನಾ? ಸಿ 1 2 ಎರಡೇ ಅಲ್ಲ. ಓಕೆ, 4 of the 5 are like, ಓಕೆ, FB7 ಡೈರೆಕ್ಟ್ ಹೋಗ್ಬೇಡ. FB7 2 3P +2 -1 ಆಗಿದೆ, ಹೌದಾ? ನೆಕ್ಸ್ಟ್ 9IH V2, ಸಿ V2 ಅಂತೆ, +2 ಆಗಬೇಕು, +3 ಆಗಿದೆ, ಹಾಗಾಗಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಹೌ ಮೆನಿ ಸಚ್ ಸಿಂಬಲ್ಸ್ ಆರ್ ದೇರ್ ಇನ್ ದ ಅಬೋ ಅರೇಂಜ್ಮೆಂಟ್ ಈಚ್ ಆಫ್ ವಿಚ್ ಈಸ್ ಇಮಿಡಿಯೇಟ್ಲಿ ಫಾಲೋಡ್ ಬೈ ಎ ನಂಬರ್ ಬಟ್ ನಾಟ್ ಕಾನ್ಸೋನೆಂಟ್. ಸಿ ಇಲ್ಲೇನಾಗಿರಬಾರ್ದು, ಇಲ್ಲಿ ಕಾನ್ಸೋನೆಂಟ್ ಕೇಳಿದ್ದ, ಇಲ್ಲಿ ಅದಕ್ಕೆ ಹೇಳಿದ್ದು ಸೇಮ್ ಟೈಪ್ ಆಫ್ ಕ್ವೆಶನ್ಸ್ ರಿಪೀಟ್ ಆಗ್ತಿರ್ತವೆ ಅಂತ. ಸಿಂಬಲ್ ಹಿಂದೆ ನಂಬರ್ ಇರ್ಬೇಕಂತೆ, ನೆಕ್ಸ್ಟ್ ಕಾನ್ಸೋನೆಂಟ್ ಇರಬಾರ್ದಂತೆ. ದಟ್ ಮೇ ಬಿ ಓವೆಲ್ ಆಗಿರ್ಬೋದು, ಅಥವಾ ನಂಬರ್ ಆಗಿರ್ಬೋದು, ಸಿಂಬಲ್ಲೇ ಆಗಿರ್ಬೋದು, ಆದ್ರೆ ಕಾನ್ಸೋನೆಂಟ್ ಇರಬಾರ್ದು. ಇಲ್ಲಿ ಕಾನ್ಸೋನೆಂಟ್ ಇದೆ, ಬರಲ್ಲ. ನೋ. ನೆಕ್ಸ್ಟ್ 1 ಆಪ್ಷನ್ ಡಿ. ನೆಕ್ಸ್ಟ್, ಹೌ ಮೆನಿ ಸಚ್ ಓವೆಲ್ಸ್ ಆರ್ ದೇರ್ ಇನ್ ದ ಎಬೋ ಅರೇಂಜ್ಮೆಂಟ್. ಏನಾಗಿರ್ಬೇಕು? ಇಮಿಡಿಯೇಟ್ಲಿ ಫಾಲೋಡ್ ಬೈ ಎ ನಂಬರ್ ಇರಬೇಕು, ಬಟ್ ನಾಟ್ ಇಮಿಡಿಯೇಟ್ಲಿ ಪ್ರೆಸಿಡೆಡ್ ಬೈ ಎ ಸಿಂಬಲ್ ಇರಬಾರ್ದು. ಓವೆಲ್ ಮುಂದೆ ನಂಬರ್ ಇರಬೇಕು, ಸಿಂಬಲ್ ಇರಬಾರ್ದು. ಹಿಂದೆ ನಂಬರ್ ಇರ್ಬೋದು ಅಥವಾ ಯಾವ್ದಾದ್ರು ಇರ್ಬೋದು, ಓವೆಲ್ ಸಿಂಬಲ್ ಇರಬಾರ್ದು ಅಷ್ಟೇ. ಓವೆಲ್ಸ್ ಎಲ್ಲಿದೆ? ಇಲ್ಲಿದೆನಾ? ಇಲ್ಲಿ ಹಿಂದೆ ಸಿಂಬಲ್ ಇದೆನಾ? ಬರಲ್ಲ.
ಇಲ್ಲಿ ಹಿಂದೆ ಸಿಂಬಲ್ ಇಲ್ದೇನಾ, ಇಲ್ಲಿ ನಂಬರ್ ಇಲ್ಲ ಹಾಗಾಗಿ ಬರಲ್ಲ. ಇಲ್ಲಿ ನೆಕ್ಸ್ಟ್ ನಂಬರ್ ಇಲ್ಲ, ಇಲ್ಲಿ ನಂಬರ್ ಇದೆನಾ, ಯಾವುದು ಇಲ್ಲ ಅಲ್ಲ. ನನ್ ಈಸ್ ದ ಕರೆಕ್ಟ್ ಆನ್ಸರ್. ನೀವು ಚೆಕ್ ಮಾಡಿ, ಇನ್ ಕೇಸ್ ಏನಾದರೂ ಕಾಣಿಸಿದ್ರೆ ಹೇಳಿ. ಎಸ್, ನೆಕ್ಸ್ಟ್ ಕ್ವೆಶನ್. ಇಫ್ ದ ವರ್ಡ್ಸ್ ಅರೇಂಜ್ಡ್ ಅಕಾರ್ಡಿಂಗ್ ಟು ದ, ಈ ರೀತಿ ಕೊಡ್ತಾರೆ. ಓಕೆ, ಇದು ಒಂದು ಎಕ್ಸ್ಪ್ಲೈನ್ ಮಾಡ್ಲಿಲ್ಲ ಅಲ್ಲ. ಇಲ್ಲಿ ಇಂಪಾರ್ಟೆಂಟ್ ನೀವು ನೆನ್ಪಿಟ್ಕೋಬೇಕಾಗಿರೋದು 5 ವರ್ಡ್ಸ್ ಅನ್ನ ಕೊಡ್ತಾರೆ. ಲೆಟರ್ಸ್, ವರ್ಡ್ಸಿಗೂ ಲೆಟರ್ಸಿಗೂ ಡಿಫ್ರೆನ್ಸ್ ತಿಳ್ಕೋಬೇಕು. ವರ್ಡ್ ಅಂದ್ರೆ ಏನು? ನಂಬರ್ ಆಫ್ ಲೆಟರ್ಸ್, ಹೌದಾ? ನಂಬರ್ ಆಫ್ ಲೆಟರ್ಸ್, ಗ್ರೂಪ್ ಆಫ್ ಲೆಟರ್ಸ್, ನಾಟ್ ನಂಬರ್. ಗ್ರೂಪ್ ಆಫ್ ಲೆಟರ್ಸ್ ಈಸ್ ಕಾಲ್ಡ್ ವರ್ಡ್. ಓಕೆ, ಅದೇ ರೀತಿ ಅದು ಮೇ ಬಿ ಕೊಟ್ಟಿರ್ತಕ್ಕಂಥದ್ದು ಮೀನಿಂಗ್ಫುಲ್ ವರ್ಡ್ ಆಗಿರ್ಬೋದು ಅಥವಾ ಮೀನಿಂಗ್ ಲೆಸ್ ಆಗಿರ್ಬೋದು, ಸರಿನಾ? ಒಟ್ಟ ಗ್ರೂಪ್ ಆಫ್ ಲೆಟರ್ಸ್ ಈಸ್ ಕಾಲ್ಡ್ ವರ್ಡ್. ನೆಕ್ಸ್ಟ್, ಹಾಗಾದ್ರೆ ಲೆಟರ್ ಅಂದ್ರೆ ಏನು? ಇಂಡಿವಿಜುವಲ್, ಲೈಕ್ YOMJ ಲೆಟರ್ಸ್, ಇಂಡಿವಿಜುವಲ್. ವರ್ಡ್ ಅಂದ್ರೆ ಏನು? YOM ಈಸ್ ವರ್ಡ್. ಇದರಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು. ಅದೇ ರೀತಿ ನಂಬರ್ಸ್ ನ ಕೇಳಿರ್ತಾರೆ ಕೆಲವೊಂದ್ಸಲ, 583, 443. ಅಲ್ಲೂ ಕೂಡ ನಿಮ್ಗೆ ನಂಬರ್ ಅಂದ್ರೆ ಕಂಪ್ಲೀಟ್ ಗ್ರೂಪ್ ಆಫ್ ನಂಬರ್, ಡಿಜಿಟ್ಸ್. ಓಕೆ, ಫಾರ್ ಎಕ್ಸಾಂಪಲ್ 583 ಇಸ್ ಅ ನಂಬರ್. ಡಿಜಿಟ್ ಅಂದ್ರೆ ಸಪ್ರೇಟ್ ಆಗಿ 5, 8, 3. ಇದರ ಡಿಫ್ರೆನ್ಸ್ ನಿಮಗೆ ಗೊತ್ತಿರಬೇಕು. ಓಕೆ, ಎಸ್. If words are arranged according to the alphabetical series from left to right, then which word is third from the left hand ante, ಸರಿನಾ? ಲೆಫ್ಟ್ ಟು ರೈಟ್ ನಾವು ವರ್ಡ್ಸ್ ಅನ್ನ ಅರೇಂಜ್ ಮಾಡಿದ್ವಿ ಅಕಾರ್ಡಿಂಗ್ ಟು ಆಲ್ಫಾಬೆಟ್ಸ್ ಅಂತ ಅಂದ್ರೆ ಕೇವಲ ಒಂದನ್ನೇ ಅರೇಂಜ್ ಮಾಡ್ತಾ ಹೋಗಿ. ಏನ್ ಮ್ಯಾಮ್ ಒಂದನ್ನೇ ಅಂತ ಅಂದ್ರೆ, ಲೆಟರ್ ನ ಫಸ್ಟ್ ಲೆಟರ್ ಅಷ್ಟೇ ತಗೊಳ್ಳಿ. ಇಲ್ಲಿರ್ತಕ್ಕಂಥದ್ದು ಯಾವ್ದು ಫಸ್ಟ್ ಬರುತ್ತೆ? ಐನ, ಅದಾದ್ಮೇಲೆ ಕೇನ, ಅದಾದ್ಮೇಲೆ ಎಮ್, ಅದಾದ್ಮೇಲೆ ಯು, ವೈ. ಅವ್ರು ಕೇಳಿರೋದೇನು? ವಿಚ್ ವರ್ಡ್ ಈಸ್ ಥರ್ಡ್ ಫ್ರಮ್ ಲೆಫ್ಟ್ ಹ್ಯಾಂಡ್? ಎಮ್ ಬಂದಿದೆ. ಎಮ್ ಅಂದ್ರೆ ಯಾವುದು? MJK, ಆಪ್ಷನ್ ಡಿ. ಇಷ್ಟೇ, ಈ ರೀತಿ ಸಾಲ್ವ್ ಮಾಡ್ಬೇಕು, ಕಂಪ್ಲೀಟ್ ಆಗಿ ಬರ್ಕೊಂಡು ಕುತ್ಕೊಳ್ಳೋದಲ್ಲ. ನೆಕ್ಸ್ಟ್ ಕ್ವೆಶನ್. ಇಫ್ ಈಚ್ ಲೆಟರ್ in each of the word is arranged according to the alphabetical series. Each letter ಅಂದ್ರೆ ಏನು? ಸಿಂಗಲ್. ಇನ್ ಈಚ್ ಆಫ್ ದ ವರ್ಡ್, ವಿತ್ ಇನ್ ಅ ವರ್ಡ್ ಏನಾಗ್ಬೇಕಂತೆ? ಅಕಾರ್ಡಿಂಗ್ ಟು ಆಲ್ಫಾಬೆಟಿಕಲ್ ಪ್ರಕಾರ ಅರೇಂಜ್ ಆಗ್ಬೇಕಂತೆ. ದೆನ್ ವಿಚ್ ಈಸ್ ದ ಸೆಕೆಂಡ್ ಲೆಟರ್ ಆಫ್ ದ ವರ್ಡ್ ವಿಚ್ ಈಸ್ ಫೋರ್ತ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್? ಕನ್ಫ್ಯೂಷನ್ ಮಾಡ್ಕೋಬಿಡಿ, ಸ್ಪ್ಲಿಟ್ ಮಾಡಿ ಓದಿ. ಸೆಕೆಂಡ್ ಲೆಟರ್ ಆಫ್ ದ ವರ್ಡ್, ಆ ವರ್ಡ್ ಯಾವುದು? ವಿಚ್ ಈಸ್ ಫೋರ್ತ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್. ಫೋರ್ತ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್ 1, 2, 3, 4. IMX, ಹೌದಾ? ಸೊ ಇದರ ಸೆಕೆಂಡ್ ಲೆಟರ್ ಯಾವುದು? ಎಂ. ಇಲ್ಲಿ ನಿಮಗೆ ಅಕಾರ್ಡಿಂಗ್ ಟು ಅದರಲ್ಲೇ ವರ್ಡ್ ಅಲ್ಲೇ ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಇದೆ, ಹಾಗಾಗಿ ಡೈರೆಕ್ಟ್ ಆಗಿ ನೀವು ಎಂ ಅಂತ ಆನ್ಸರ್ ಮಾಡ್ಬೋದು. ಇನ್ ಕೇಸ್ ಇರ್ಲಿಲ್ಲ ಅಂದಾಗ ಆರ್ಡರ್ ಪ್ರಕಾರ ಅರೇಂಜ್ ಮಾಡಿಬಿಟ್ಟು ಸೆಕೆಂಡ್ ಲೆಟರ್ನ ನೀವು ಕನ್ಸಿಡರ್ ಮಾಡಬೇಕಿತ್ತು. ಅಂಡ್ ಇದು ಏನೋ ಕೊಟ್ಟಿದ್ದಾರೆ ಅಂದ್ರೆ ಕನ್ಫ್ಯೂಷನ್ ಆಗ್ಲಿ ಅಂತ ಇದನ್ನ ನೋಡೇ ಇರಲ್ಲ ಕ್ವೆಶನ್, ಸುಮ್ಮನೆ ಇಲ್ಲಿ ಅರೇಂಜ್ ಮಾಡೋದು. OMOIJKM ಇದನ್ನೆಲ್ಲ ಅರೇಂಜ್ ಮಾಡಿ ನಮಗೆ ಏನ್ ಬೇಕು? ಫೋರ್ತ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಒಂದು ವರ್ಡ್ ಬೇಕು. ಆ ವರ್ಡ್ ಅನ್ನ ತಗೊಂಡು ಅರೇಂಜ್ ಮಾಡಿದ್ವಿ ಅಂದ್ರೆ ಮುಗೀತು. ನೆಕ್ಸ್ಟ್ ಕ್ವೆಶನ್. If each vowel of each word is changed to its next letter, that means +1, according to the alphabetical series, then how many meaningful words will be formed? Y, O is a vowel, P, M, no. MJK, ಇಲ್ಲಿ vowel ಇಲ್ಲ, ಇಲ್ಲಿ UVGJ, ಓಕೆ, ಇದು ಕೂಡ ಬರಲ್ಲ. ನೆಕ್ಸ್ಟ್ ಇಲ್ಲಿ ಜೆ ಬರಲ್ಲ, ಇಲ್ಲಿ ಇಲ್ಲ. ನನ್ ಇಸ್ ದ ಕರೆಕ್ಟ್ ಆನ್ಸರ್, ಆಪ್ಷನ್ ಬಿ. ನನ್ಗೂ ನನ್ ಆಫ್ ದೀಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಓಕೆ, ನನ್ ಆಫ್ ದೀಸ್ ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ ನನ್ ಬದಲು ನನ್ ಆಫ್ ದೀಸ್ ಆನ್ಸರ್ ಮಾಡಿದ್ರಿ ಅಂದ್ರೆ ಅಗೇನ್ ನೆಗೆಟಿವ್ ಮಾರ್ಕ್ ಬರುತ್ತೆ. ಯಾಕೆ ಅಂತ ಅಂದ್ರೆ ನನ್ ಮೀನ್ಸ್ ಇಲ್ಲಿ ಯಾವ್ದಾದ್ರು ಬಂದಿದೆ ನಮ್ಮ ಮೀನಿಂಗ್ಫುಲ್ ವರ್ಡ್ಸ್ 0 ಇದೆ. 0 ಈಕ್ವಲ್ಸ್ ಟು ನನ್ ಅಂದ್ರೆ ನನ್ ಅಂತ ಆನ್ಸರ್ ಮಾಡ್ಬೇಕು. ನನ್ ಆಫ್ ದೀಸ್ ಯಾವಾಗ ಆನ್ಸರ್ ಮಾಡ್ಬೇಕು ಅಂತ ಅಂದ್ರೆ
ನಿಮ್ಮ ಆನ್ಸರ್ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಅಲ್ಲಿ ನಿಮ್ಮ ಆನ್ಸರ್ ಇಲ್ಲ ಅಂದಾಗ ನೀವು ನನ್ ಆಫ್ ದೀಸ್ ಆನ್ಸರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನನ್ ಇರಲಿಲ್ಲ, ಇಲ್ಲಿ 4 ಇತ್ತು. ಓಕೆ, 4 ಇತ್ತು ಆಪ್ಷನ್ ಬಿ. ಇವಾಗ ನೀವೇನು ಆನ್ಸರ್ ಮಾಡಬೇಕಿತ್ತು? ನನ್ ಆಫ್ ದೀಸ್. ಹೇಗೆ, ಯಾಕೆ ಅಂತಂದ್ರೆ ನನ್ನ ಆನ್ಸರ್ 0 ಬಂದಿದೆ. ಆ 0 ಅನ್ನೋದು ಏನು ಆಪ್ಷನ್ಸ್ ಅಲ್ಲಿ ಇಲ್ಲ, ಹಾಗಾಗಿ ನನ್ ಆಫ್ ದೀಸ್ ನ ಆನ್ಸರ್ ಮಾಡ್ತೀನಿ. ಕ್ಲಿಯರ್? ಆದ್ರೆ ಆನ್ಸರ್ ಇರ್ಬೇಕಾದ್ರೆ ನೀವೇನಕ್ಕೆ ನನ್ ಆಫ್ ದೀಸ್ ಚೂಸ್ ಮಾಡಬೇಕು? ಇದು ಡಿಫ್ರೆನ್ಸ್. ನೆಕ್ಸ್ಟ್ ಕ್ವೆಶ್ಚನ್. If each consonant of each word is changed to its previous, that means -1, according to the alphabetical series, then how many words will be there which contains at least one vowel? Clear? Consonants na -1 ಮಾಡಿದ್ರಿ ಅಂತ ಅಂದ್ರೆ ಅಟ್ಲೀಸ್ಟ್ ಒಂದು ಓವೆಲ್ ಇರ್ಬೇಕಂತೆ ಆ ವರ್ಡ್ ಅಲ್ಲಿ. ಇಲ್ಲಿ ನೀವು ಒಂದ್ ಸ್ವಲ್ಪ ಸ್ಮಾರ್ಟ್ ಆಗಿ ಥಿಂಕ್ ಮಾಡಿದ್ರಿ ಅಂತಂದ್ರೆ ಗೊತ್ತಾಗುತ್ತೆ. ಏನು, ಕಾನ್ಸೋನೆಂಟ್ ನ ಮೈನಸ್ ಮಾಡಕ್ ಹೇಳಿರೋದು, ಒಂದು ಓವೆಲ್ ಇರ್ಬೇಕಂತೆ, ಅದನ್ನ ನೀವು ಕನ್ಸಿಡರ್ ಮಾಡ್ಬೇಕು. ಆಲ್ರೆಡಿ ಇಲ್ಲಿ YOM ಅಲ್ಲಿ ಒಂದು ಓವೆಲ್ ಇದೆ, ನಾನು ಇದನ್ನ ಕನ್ಸಿಡರ್ ಮಾಡ್ಬೋದು, ಏನು ಚೇಂಜ್ ಮಾಡೋ ನೆಸೆಸಿಟಿ ಇಲ್ಲ. ಕ್ಲಿಯರ್? ಇಲ್ಲೂ ಕೂಡ ಇದೆ 2. ಕ್ಲಿಯರ್? ಇಲ್ಲೂ ಕೂಡ ಇದೆ 3. ಇನ್ನು 2ರಲ್ಲಿ ಮಾತ್ರ ಚೆಕ್ ಮಾಡ್ಕೊಳ್ಳಿ ನೀವು, ಸರಿನಾ? ಇಲ್ಲಿ ಮೈನಸ್ ಮಾಡಿದ್ರಿ ಅಂತ ಅಂದ್ರೆ ಎಲ್ ಬರುತ್ತೆ. ಓಕೆ, ಎಸ್ ಬಂತ 4. ಅಗೇನ್ ಇಲ್ಲಿ ನೀವು ಮೈನಸ್ ಮಾಡಿದ್ರಿ ಅಂದ್ರೆ ಜೆ, ಪಿ ಅಂಡ್ ವೈ. ನೋ, ಬರಲ್ಲ. 4 is the correct answer. That's it. If first and second letter of each word are interchanged with each other, then how many meaningful words will be formed ante. ಫಸ್ಟ್ ಸೆಕೆಂಡ್ ಚೇಂಜ್ ಆಗ್ಬೇಕಂತೆ. ವೈ ನೋ. ಅಂಡ್ ಇಲ್ಲಿ ಯಾವುದು ಕೂಡ ಓಕೆ, ಚೆಕ್ ಮಾಡೋಣ. JMK ನೋ, GUJ ಇಲ್ಲ. ಅಗೇನ್ MIX ಮಿಕ್ಸ್ 1 ಸಿಕ್ತಾ. QKZ ನೋ, ಓನ್ಲಿ 1 is the correct answer, ಮಿಕ್ಸ್. ಸೇಮ್ ಟೈಪ್ ಇಲ್ಲಿ ಏನಾಗಿದೆ ನಿಮ್ಗೆ, ನಂಬರ್ಸ್ ನ ಕೊಟ್ಟಿದ್ದಾನೆ, ಸರಿನಾ? ಅಲ್ಲಿ ಏನ್ ಮಾಡಿದ್ದ, ಲೈಕ್ ಆಲ್ಫಾಬೆಟ್ಸ್ ನ ಕೊಟ್ಟಿದ್ದ. ಇಲ್ಲಿ ಡಿಜಿಟ್ಸ್ ನಂಬರ್ಸ್ ಎಕ್ಸ್ಪ್ಲೈನ್ ಮಾಡಿದೀನಿ ಅಲ್ಲ, ಡಿಜಿಟ್ಸ್ಗೂ ನಂಬರ್ಸ್ಗೂ ಏನ್ ಡಿಫ್ರೆನ್ಸ್ ಅಂತ. ಇಫ್ ಇನ್ ಈಚ್ ನಂಬರ್ ವೆನ್ ವಿ ಆಡೆಡ್ 1 to each odd ಡಿಜಿಟ್ ಡಿಫ್ರೆನ್ಸ್ ಗೊತ್ತಲ್ಲ, and 2 is subtracted from each even digit, then which number will be the lowest ante. ಈಚ್ ನಂಬರ್ ಅಲ್ಲಿ ನಾವೇನ್ ಮಾಡ್ಬೇಕು, 1 ಅನ್ನ ಆಡ್ ಮಾಡ್ಬೇಕು. ಯಾವ್ದಕ್ಕೆ? ಆಡಿಗೆ, ಸರಿನಾ? 2 ನ ಸಬ್ಸ್ಟ್ರಾಕ್ಟ್ ಮಾಡ್ಬೇಕು. ಯಾವ್ದ್ರಲ್ಲಿ? ಈವನ್. 4 6 8 6 8 4 and 2 8 4 again 0 6 6. ಓಕೆ, ನೆಕ್ಸ್ಟ್ ಇಲ್ಲಿ ಬಂದ್ರಿ ಅಂದ್ರೆ 8 0 2 ಅಂಡ್ ಇಲ್ಲಿ 10 ಅಲ್ಲ, +1. ಈಚ್ ಡಿಜಿಟ್ ಕೇಳಿದಾರಲ್ವಾ? ಓಕೆ, ಲೋಯೆಸ್ಟ್ ಕೇಳಿದ್ದಾರೆ. ಲೋಯೆಸ್ಟ್ ಇದು ಬರಲ್ಲ ಬಿಡಿ. ಲೋಯೆಸ್ಟ್ ಯಾವ್ದು ಇಲ್ಲಿ? ಇದು ಲೋಯೆಸ್ಟ್ ಆಯ್ತಾ? ಅಂದ್ರೆ 285. ಅದೇ ತಾನೆ, 066 ಬಂದಿದೆ. ನೆಕ್ಸ್ಟ್ ಕ್ವೆಶ್ಚನ್. ಇಫ್ all the digits of each number are arranged in ascending order within the number, digits na within the number ascending order ಅಲ್ಲಿ ಅರೇಂಜ್ ಮಾಡ್ಬೇಕಂತೆ. then which number among them will be the third highest ಕೇಳಿರೋದು. ಸೊ ಅರೇಂಜ್ ಯಾವ್ದ್ರ ಪ್ರಕಾರ? ಅಸೆಂಡಿಂಗ್ ಆರ್ಡರ್ ಅಲ್ವಾ, ಅಂದ್ರೆ ಕಡಿಮೆಯಿಂದ ಜಾಸ್ತಿ ಅಂತ. ಕ್ಲಿಯರ್? 3 6 1 2 1 and 3. ಇದೆರಡು ಯಾವ್ದಾದ್ರು ಬರ್ಲಿ. ಓಕೆ, 2 6 ಇದು ಫಸ್ಟ್ ಹೈಯೆಸ್ಟ್, ಸಾರಿ ಹೈಯೆಸ್ಟ್ ಅಲ್ಲ, ಓಕೆ ಲೋಯೆಸ್ಟ್ ಅಲ್ಲ, ಹೈಯೆಸ್ಟ್. ಓಕೆ, ಹಾ, ಇದು ಫಸ್ಟ್ ಹೈಯೆಸ್ಟ್. ಇದೆರಡರಲ್ಲಿ ನೋಡೋದಾದ್ರೆ ಸೆಕೆಂಡ್ ಹೈಯೆಸ್ಟ್ ಯಾವ್ದು ಬರುತ್ತೆ ಅಂದ್ರೆ ಇದು ಸೆಕೆಂಡ್ ಹೈಯೆಸ್ಟ್, ಇದು ಥರ್ಡ್ ಹೈಯೆಸ್ಟ್. ಕ್ಲಿಯರ್? 387.
ಇಲ್ಲಿ ಮ್ಯಾಮ್ 378 ಬಂದಿದೆ, ನಮಗೆ ಆನ್ಸರ್ ಇಲ್ಲ, ಹಾಗಾಗಿ ನನ್ ಆಫ್ ದಿಸ್ ನೋ. ಒರಿಜಿನಲ್ ನಂಬರ್ನ ನೀವು ಹೇಳ್ಬೇಕು, ಅಂದ್ರೆ 387, ಅದು ಕೂಡ ಕನ್ಫ್ಯೂಷನ್ ಇರುತ್ತೆ. ಇಫ್ ದ 2 digits of each number are interchanged, which among these numbers will be the highest number ಅಂತ. If the 2 digits of each number, if the first 2 digits, okay. ಏನ್ ಕೇಳಿದ್ದಾರೆ? ಹೈಯೆಸ್ಟ್ ನಂಬರ್ ಕೇಳಿದಾರಲ್ಲ, 7 8 2 3. ಹೈಯೆಸ್ಟ್ ನಂಬರ್ ಅಂದ್ರೆ ಇಲ್ಲಿ 2 ಬಂದಿದೆ, ಇಲ್ಲಿ 2 ಬಂದಿದೆ, ಹಾಗಾದ್ರೆ ಇದು ಹೈಯೆಸ್ಟ್ ನಂಬರ್ ಆಯ್ತು, 387. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಸ್ವಾಪ್ ಆಗಿದೆ ಕ್ವೆಶ್ಚನ್. ಓಕೆ, 15th ಕ್ವೆಶ್ಚನ್ ಇದನ್ನ ಕನ್ಸಿಡರ್ ಮಾಡ್ತೀನಿ. In each number, if we added first and second digit and after addition subtracted the third digit, then the resultant of how many numbers will be more than 5? See, ಇವೆರಡನ್ನು ಫಸ್ಟ್ ಏನ್ ಮಾಡ್ಬೇಕಂತೆ? ಇಫ್ ಇನ್ ಈಚ್ ನಂಬರ್ ಇಫ್ ವಿ ಆಡೆಡ್ ಫಸ್ಟ್ ಅಂಡ್ ಸೆಕೆಂಡ್ ಡಿಜಿಟ್, ಇವೆರಡನ್ನು ಆಡ್ ಮಾಡ್ಬೇಕಂತೆ. ಆಡ್ ಮಾಡಿದ್ರೆ ಎಷ್ಟು? 11 ಬಂತು, ಹೌದಾ? ಆಫ್ಟರ್ ಅಡಿಷನ್, ಆಡ್ ಮಾಡಿ ಆದ್ಮೇಲೆ ಸಬ್ಸ್ಟ್ರಾಕ್ಟೆಡ್ ದ ಥರ್ಡ್ ಡಿಜಿಟ್, ಥರ್ಡ್ ಡಿಜಿಟ್ ನ ಸಬ್ಸ್ಟ್ರಾಕ್ಟ್ ಮಾಡಿದ್ರಿ ಅಂದ್ರೆ 4. ಕ್ಲಿಯರ್? ದೆನ್ ಹೌ ಮೆನಿ ನಂಬರ್ಸ್ ವಿಲ್ ಬಿ ಮೋರ್ ದ್ಯಾನ್ 5? ಬಂದಿರ್ತಕ್ಕಂಥ ರಿಸಲ್ಟೆಂಟ್ ಏನಿದೆ ಅಲ್ವಾ, 5 ಗಿಂತ ಜಾಸ್ತಿ ಎಷ್ಟು ನಂಬರ್ಸ್ ಬಂದಿದೆ ಅಂತ. ಇದು ಬಂದಿಲ್ಲ, ಇದೆರಡನ್ನು ಆಡ್ ಮಾಡಿ 15 ಮೈನಸ್ 6 ಬರುತ್ತಾ? ಇಲ್ಲಿ 8 ಮೈನಸ್ 6 ಬರಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ 10 ಮೈನಸ್ 5 ಬರಲ್ಲ. ಮೋರ್ ದ್ಯಾನ್ 5 ಕೇಳಿರೋದು, 5 ಬಂದ್ರೂ ಕೂಡ ಕನ್ಸಿಡರ್ ಮಾಡೋ ಹಾಗಿಲ್ಲ, ಮೋರ್ ದ್ಯಾನ್ 5ಕ್ಕಿಂತ ಜಾಸ್ತಿ ಬರಬೇಕು. ನೆಕ್ಸ್ಟ್ ಇದು ಬರುತ್ತಾ? 9 ಮೈನಸ್ 1. ನೆಕ್ಸ್ಟ್ 12 ಮೈನಸ್ 7 ಇಸ್ ನೋ. ಓಕೆ, 12 ಮೈನಸ್ 7 ಅಲ್ಲ, 5 ಬರುತ್ತೇನೋ? ಇಲ್ಲ, ಬರಲ್ಲ. ಓಕೆ, 2 is the correct answer. And 14th ಕ್ವೆಶ್ಚನ್ ಸ್ವಾಪ್ ಆಗಿದೆ, ಇರ್ಲಿ. ಐ ಹೋಪ್ ಈ ಎಲ್ಲಾ ಕ್ವೆಶನ್ಸ್ ಕೂಡ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಕ್ವೆಶನ್ಸ್ ಆಗಿರೋದ್ರಿಂದ ಇನ್ನು ಜಾಸ್ತಿ ಕ್ವೆಶನ್ಸ್ ನ ಸಾಲ್ವ್ ಮಾಡಿ ನಾನು ಕೂಡ ತರೋದಕ್ಕೆ ಪ್ರಾಕ್ಟೀಸ್ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ ಅಂಡ್ ಮಾಡಿಸ್ತೀನಿ ಕೂಡ. ಬಟ್ ಅದ್ರ ಜೊತೆಗೆ ನಿಮ್ಮ ಒಂದು ಎಫರ್ಟ್ ಇತ್ತು ಅಂದ್ರೆ ಪಕ್ಕಾ ಕ್ರ್ಯಾಕ್ ಮಾಡ್ತೀರಾ ಎಕ್ಸಾಮ್ ನ. ರೀಸನಿಂಗ್ ನಿಮ್ಗೆ ಒಂಥರ ಹೆಂಗೆ ಅಂದ್ರೆ ಲೈಕ್ ಗಾಡ್. ಓಕೆ, ನಿಮ್ಮ ಕ್ರ್ಯಾಕ್ ಮಾಡೋದಾಗಿರ್ಬೋದು ಎಕ್ಸಾಮ್ನ, ಅಥವಾ ಒಂದು ಮಾರ್ಕ್ಸ್ನ ಬೂಸ್ಟ್ ಮಾಡೋಂಥ ಸಬ್ಜೆಕ್ಟ್ ಆಗಿರೋದ್ರಿಂದ ಆದಷ್ಟು ಕಾನ್ಸಂಟ್ರೇಟ್ ಮಾಡಿ ವರ್ಕ್ ಮಾಡಿ ಇದರ ಮೇಲೆ. ಓಕೆ, ಥ್ಯಾಂಕ್ ಯು ಆಲ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ವಿತ್ ಯುವರ್ ಫ್ರೆಂಡ್. ಆಲ್ಸೋ ಒಂದು ಅನೌನ್ಸ್ಮೆಂಟ್ ಇದೆ, ಏನು ಅಂದ್ರೆ ನವೆಂಬರ್ 19th ನಮ್ಮ ವೆರಂಡಾ ರೇಸ್ ಬ್ರಾಂಚ್, ಬೆಂಗಳೂರಲ್ಲಿ ಇರ್ತಕ್ಕಂಥ ಬ್ರಾಂಚ್ ಅಲ್ಲಿ SSC ನಿಮ್ಗೆ ಓರಿಯಂಟೇಶನ್, SSC ಎಕ್ಸಾಮ್ ಮೇಲೆ ಒಂದು ಓರಿಯಂಟೇಶನ್ ಕ್ಲಾಸ್ ಅನ್ನ ಅವರು ಮಾಡ್ತಾ ಇದ್ದಾರೆ. ಕ್ಲಿಯರ್? ಅದು ಹೇಗೆ ಅಂತಂದ್ರೆ ಕಂಪ್ಲೀಟ್ ನಿಮ್ಮ ಎಕ್ಸಾಮ್ ಸ್ಟ್ರಾಟಜಿನ ಅವರು ಹೇಳ್ಕೊಡ್ತಾರೆ, ಯಾವ ರೀತಿ ಪ್ರಿಪೇರ್ ಆಗಬೇಕು, ಯಾವೆಲ್ಲ ಬುಕ್ಸ್ ಅನ್ನ ನೀವು ರೆಫರ್ ಮಾಡಬೇಕು, ಏನೆಲ್ಲ ಓದಬೇಕು, ಕಂಪ್ಲೀಟ್ ಇನ್ಫಾರ್ಮೇಶನ್ 0 to 100%. ನಿಮಗೆ 0 ನಾಲೆಜ್ ಇತ್ತು ಕೂಡ 100% ನಿಮಗೆ ಏನೋ ನಾಲೆಜ್ ನ ತುಂಬಿಸಿ ಕಳಿಸ್ತಾರೆ ವಿತ್ ಮೆಟೀರಿಯಲ್. ಓಕೆ, ವಿತ್ ಮೆಟೀರಿಯಲ್ ನ ಅವ್ರು ಕೊಡ್ತಾರೆ. ನಿಯರ್ ಇರ್ತಕ್ಕಂಥವ್ರು ಬೇಗ ಹೋಗ್ಬಿಟ್ಟು ಜಾಯಿನ್ ಆಗಿ. ಅಂಡ್ ನಿಮ್ಗೆ ಯಾವುದೇ ರೀತಿ ಕಾಸ್ಟ್ ಅಂದ್ರೆ ಫ್ರೀಸ್ ಇರಲ್ಲ, ಆಯ್ತಾ? ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಇದರ ಒಂದು ಉಪಯೋಗವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೂನ್ ನಾನು ಅದರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ ನಿಮ್ಗೆ, ಅಡ್ರೆಸ್ ಮತ್ತೆ ಇನ್ಫಾರ್ಮೇಶನ್. ಓಕೆ, ಕಂಪ್ಲೀಟ್ ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.